ಆರಂಭಿಕ ಕಿಲಾಡಿಗಳು ಇದಾಗಲೇ ಅಂಕಣ ಪ್ರವೇಶವನ್ನು ಕಂಡುಕೊಂಡಿದ್ದಾರೆ. ಎಸೆಗಾರಿಕೆಯಲ್ಲಿ ಅಭಿ ಆರಂಭಿಕ ಓವರ್ಗಾಗಿ ಅಭಿಯನ್ನ ಪರಿಚಯಿಸ್ತಾ ಇದೆ. ಜೆಪಿ ಪಾರ್ಕ್ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ ಬಲಿಷ್ಠ 16 ತಂಡಗಳು ದಿನದ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಸ್ಟ್ರೈಕ್ ಅಲ್ಲಿ ಸಹಲ್, ನಾಶಕಲ್ಲಿ ಕಾರ್ತಿಕ್ ಆರಂಭಿಕ ಕಿಲಾಡಿಗಳು ಅಂಕಣ ಪ್ರವೇಶವನ್ನು ಕಂಡುಕೊಂಡ್ರು. ಅದೇ ರೀತಿಯಾಗಿ ಬೌಲಿಂಗ್ ವಿಭಾಗದಲ್ಲಿ ಅಭಿ ಎಸೆಗಾರಿಕೆಯಲ್ಲಿ ಆರಂಭಿಕ ಬೌಲರ್ಗಾಗಿ ದಿನದ ಮೊದಲ ಪಂದ್ಯಾಟ ಶುಭಾರಂಭವನ್ನು ಕಾಣ್ತಾ ಇದೆ. ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಂಡು ವೈಡ್ ಬಾಲ್ ಸಿಗ್ನಲ್ ಕೂಡ ಒಂದೋಟದ ಸೇರ್ಪಡೆ ಆರಂಭಿಕ ರನ್ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಸ್ನೇಹ ವಿರುದ್ಧವಾಗಿ ಜೆಪಿ ಪಾರ್ಕ್ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಎರಡನೇ ಚೆಂಡು ಒಂದೋಟದ ಸೇರ್ಪಡೆ ಕೂಡ ಡಿಫೆನ್ಸ್ ಮಾಡುವ ಆಟವನ್ನು ಆಡಿದ್ರು ಸೊಹೇಲ್. ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಆರಂಭಿಕ ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ನಿನ್ನೆಯ ದಿನ ಕೂಡ 16 ತಂಡಗಳು ಭಾಗವಹಿಸಿದ್ದವು. ಈ ದಿನ ಕೂಡ 16 ತಂಡಗಳು ಬಲಿಷ್ಠ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಪ್ರಯತ್ನ ತನ್ಮೂಲಕ ಚೆಂಡು ಸುರಕ್ಷಿತವಾದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕಾರ್ತಿಕ್ ವಾಪಸ್ ಆಚೆ. ಹೊಸ ದಾಂಡಿಗ ವಿಜು ಎಂಟ್ರನ್ನ ಪಡ್ಕೊಳ್ತಾ ಇದ್ದಾನೆ. ಹೊಸ ದಾಂಡಿಗ ಮಖಿ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾನೆ. ಹೊಸ ದಾಂಡಿಗ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ. ಅಭಿ ಎಸೆಗಾರಿಕೆಯಲ್ಲಿ ಅಭಿ ಎಸೆದ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಲೆಗ್ ಬಾಯ್ಸ್ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ನಾಲ್ಕನೇ ಬಾರಿಗೆ ಮತ್ತೆ ಅಭಿ ಎಸೆಗಾರಿಕೆಯಲ್ಲಿ ಬೇಯಿಸುವ ಪ್ರಯತ್ನ. ತನ್ಮೂಲಕವಾಗಿ ಲಾಂಗ್ ಅನ್ನತ್ತ ಸಾಕ್ತಾ ಇದೆ ಚೆಂಡು. ಓದೋಟದ ಬದಲಿಗೆ 2 ಓಟವನ್ನು ಪೂರೈಸಿಕೊಂಡ್ರು. ಒಟ್ಟಾರೆ ಗಳಿಕೆ ಈಗ 4ಕ್ಕೆ ಕ್ರಮಿಸ್ತಾ ಇದೆ. ಆರಂಭಿಕ ಓವರ್ನಲ್ಲಿ ಬಲಿಷ್ಠ ತಂಡಗಳು ಒಂದೆಡೆ ಸ್ನೇಹ ಕ್ರಿಕೆಟರ್ಸ್ ವರ್ಸಸ್ ಜೆಪಿ ಪಾರ್ಕ್ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ದಿನದ ಆರಂಭಿಕ ಪಂದ್ಯಾಕೂಟ. 5ನೇ ಬಾರಿಗೆ ಎಸೆದ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ಗೋಟದ ಹಿಂಭಾಗದಲ್ಲಿ ವಿಜು ಚೆಂಡನ್ನ ಅಡ್ಡಾಯಿಸಿಕೊಂಡ್ರು. ಅಂತಿಮ ಚೆಂಡಿಗಾಗಿ ಲಾಸ್ಟ್ ಬಾಲ್. ಮೊದಲ ಓವರ್ನ ಕೊನೆಯಸ್ತ ಬಾತ ಬೀಸುವ ಪ್ರಯತ್ನ ಕೂಡ. ತನ್ಮೂಲಕವಾಗಿ ಅಂತಿಮ ಹಂತದ ಕ್ಷೇತ್ರ ರಕ್ಷಣೆ ಕೂಡ ಬರ್ತಾ ಇದೆ. 2 ಓಟದ ಪೂರೈಕೆ ಕೂಡ. ತಂಡದ ಒಟ್ಟಾರೆ ಗಳಿಕೆ 6ಕ್ಕೆ ಕ್ರಮಿಸ್ತಾ ಇದೆ. ಎಂಡ್ ಆಫ್ ದಿ ಫಸ್ಟ್ ಓವರ್. 6ಕ್ಕೆ 1. 6 ಫಾರ್ ಲಾಸ್ ಆಫ್ 1 ವಿಕೆಟ್. ಮೊದಲ ಓವರ್ ಮುಕ್ತಾಯಕ್ಕೆ. ಮತ್ತೆ 2ನೇ ಓವರ್ಗಾಗಿ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2ನೇ ಓವರ್ಗಾಗಿ ಸ್ನೇಹ ಪರವಾಗಿ ಅರುಣ ಎಸೆಗಾರಿಕೆ. ಮೊದಲ ಓವರ್ನಲ್ಲಿ ಅಭಿ
ಉತ್ತಮವಾದ ಆರಂಭವನ್ನು ಕಂಡುಕೊಂಡ್ರು. 6ಕ್ಕೆ 1 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಆರಂಭಿಕ ಚೆಂಡು ಬೇಯಿಸುವ ಪ್ರಯತ್ನ ಮಾಡಿದ್ರು. ಲಾಂಗ್ ಅನ್ನತ್ತ ಸಾಗ್ತಾ ಇದೆ ಚೆಂಡು. ಸುರಕ್ಷಿತವಾದ ಗ್ಯಾಪ್ ಶಾಟ್ಗಳು ಬರ್ತಾ ಇಲ್ಲ. ಒಂದೊಟ್ಟದ ಸರ್ಪಡ ಮುಖ್ಯವಾಗಿ 7ಕ್ಕೆ ಕ್ರಮಿಸ್ತಾ ಇದೆ. ಸುಂದರತೆ ಲೆಟ್ ಕಟ್ ಮಾಡುವ ಪ್ರಯತ್ನ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸಾದಿಕ್ ಚೆಂಡನ್ನು ಅದಾಯಿಸಿಕೊಂಡ್ರು. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ಘನತೆ ಗೌರವಾನ್ವಿತ ಟಾರ್ಗೆಟ್ ಬೇಕಾದ್ರೆ 50-60 ಓಟವನ್ನು ದಾಖಲಿಸಲೇಬೇಕು. ಬೌಂಡರಿ ಸಿಕ್ಸರ್ಗಳು ಬಂದ್ರೆ ಘನತೆ ಗೌರವಾನ್ವಿತ ಟಾರ್ಗೆಟ್ ಅನ್ನು ನೀಡಬಹುದು. ಎಸ್ತಗಾರಿಕೆಯಲ್ಲಿ ಮತ್ತೆ 6 ಮೂರನೇ ಬಾರಿಗೆ ಲವರ್ ಚೆಂಡು. ಓಟಗಳು ಲಾಭಿಸಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡ. ಸ್ವಲ್ಪ ಮಟ್ಟಿಗೆ ಒತ್ತಡವನ್ನು ಹೇರುವ ಪ್ರಯತ್ನವೆಲ್ಲವೂ ಕೂಡ ಅರುಣ್ ಮಾಡ್ತಾ ಇದ್ದಾನೆ. ಆರು ಓವರ್ಗಳ ಪಂದ್ಯಾಕೂಟ 50-60 ಓಟವನ್ನು ದಾಖಲಿಸಿಕೊಂಡ್ರೆ ಘನತೆ ಗೌರವಾನ್ವಿತ ಟಾರ್ಗೆಟ್ ಆಗಿರ್ತದೆ. ಮತ್ತೆ ಎಸ್ತಗಾರಿಕೆ 6 ಸುಂದರತೆ ಎಸೆತ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡ. ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿನ ಸೇರ್ತಾ ಇದೆ. ಸ್ನೇಹ ಪರವಾಗಿ ಬಹಳಷ್ಟು ಉತ್ತಮವಾದ ಎಸೆತವನ್ನು ತೋರ್ಪಡಿಸ್ತಾ ಇದ್ದಾರೆ. ಒಂದೆಡೆ ಆತಿ ಇದೀಗ ಅರುಣ್. ರಿವರ್ಸ್ ಮಾಡುವ ಪ್ರಯತ್ನ. ತದ್ಮೂಲಕವಾಗಿ ಒಂದೊಟ್ಟದ ಸೇರ್ಪಡ. ಮತ್ತೆ ಎಸ್ತಗಾರಿಕೆ ಅರುಣ್. ಅಂತಿಮ ಚೆಂಡಿಗಾಗಿ ಕಳೆದ ಒಟ್ಟಾರೆ ಗಳಿಕೆ 8. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸುಂದರವಾದ ಎಸ್ತವನ್ನು ತೋರ್ಪಡಿಸಿದ್ರು.